ಹಲೋ ಫ್ರೆಂಡ್ಸ್, ಹ್ಯಾಪಿ ವರ್ಲ್ಡ್ ಮ್ಯೂಸಿಕ್ ಡೇ ಟು ಆಲ್ ಆಫ್ ಯು. ಇವತ್ತು ನಾನು ನನ್ನ ಕ್ಲೋಸ್ ಫ್ರೆಂಡ್ ಮೀರಾ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರ ಜೊತೆ ಸ್ವಲ್ಪ ಹರಟೆ, ಥೋಡಾ ಜ್ಞಾನ್ और ढेर सारे गाने ನೋಡೋಣ ಹೇಗಾಗುತ್ತೆ ಅಂತ. ಸಿ ಯು ಆಲ್ ದೇರ್ ಇನ್ ಮೀರಾಸ್ ಹೌಸ್. ಬಾಯ್ ಫಾರ್ ನೌ. ಮೀರಾ, ಮೀರಾ, Hi, Rupa. ಹಾಯ್ ಮೀರಾ, ಬನ್ನಿ. ಹ್ಯಾಪಿ ವರ್ಲ್ಡ್ ಮ್ಯೂಸಿಕ್ ಡೇ. ಥ್ಯಾಂಕ್ ಯು. ನಿಮ್ಗುನು ತೆರೆದಿದೆ ಮನೆ ಓ ಪಾತಿಥಿ. ಹೌದು, ಹೇಗ್ ಬಂದ್ರಿ? ಬಾನಿನ ಅಂಚಿಂದ ಬಂದೆ, ಬಳಿ ನಿಂದೆ. ಹ್ಯಾಪಿ ವರ್ಲ್ಡ್ ಮ್ಯೂಸಿಕ್ ಡೇ ನಿಮ್ಗುನು. ಯಾಕೋ ತುಂಬಾ ಮ್ಯೂಸಿಕಲ್ ಆಗಿರೋ ತರ ಕಾಣ್ತಾ ಇದೆ. ನೀವು ಕನೆಕ್ಟ್ ಆಗಿರೋದೇ ಮ್ಯೂಸಿಕ್ ಇಂದ. ಅಂಡ್ ಲೆಟ್ ಸ್ಪೆಂಡ್ ದ ಡೇ ಸಿಂಗಿಂಗ್ ಮ್ಯೂಸಿಕಲಿ. ಓಕೆ. ಓ ಬನ್ನಿ. ಇವತ್ತು ವೆದರ್ ಚೆನ್ನಾಗಿದೆ. ಹೌದು, ಒಂಥರ ಮಳೆ ಬರತ್ತ. ನನಗೆ ಈ ಪಾಂಡ್ ನೋಡಿದ್ರೆ ಯಾವ ಹಾಡು ನೆನಪಾಗ್ತಾ ಇದೆ ಗೊತ್ತಾ? ಯಾವುದು? ಹೇಳಿ ನೋಡ. ನೀರಿನಲ್ಲಿ. ಅದೇನಾ? ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆದಾನಲ್ಲ ಕೊಟ್ಟನಲ್ಲ, ಮನಸೆಳೆದಾನಲ್ಲ ಕೊಟ್ಟನಲ್ಲ, ಕೆನ್ನೆ ಮೇಲೆ ಪ್ರೇಮದುಂಗುರ, ನೀರಿನಲ್ಲಿ ಅಲೆಯ ಉಂಗುರ. ಇವತ್ತು ಬಿಸಿಲು ಕಮ್ಮಿ, ಪಾಪ ವಾಟರ್ ಲಿಲ್ಲಿ ಅರಳಿಲ್ಲ. ಆ ಕಡೆ ಪರವಾಗಿಲ್ಲ, ಚೆನ್ನಾಗಿ ಅರಳಿದೆ. ಹೌದು. ಇವಾಗ ಯಾವ್ದು ಜ್ಞಾಪಕ ಬರುತ್ತೆ ನಿಮ್ಗೆ? ನೀರಾಯ್ತು, ಹೂವಿಂದು. ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು, ಹೂವು ಚೆಲುವೆಲ್ಲ ನಂದೆಂದಿತು. ಎಂತ ಒಳ್ಳೆ ಹಾಡುಗಳನ್ನ ನಾಪಿಸ್ಕೊಂಡ್ರಿ ಪಿ ಸುಶೀಲಾ ಅವ್ರದ್ದು. ನೀರಿನಲ್ಲಿ ಹೂವಿಂದು ಎಲ್ಲ ಪಿ ಸುಶೀಲಮ್ಮ ಅವ್ರದ್ದು ಒಳ್ಳೆ ಹಾಡುಗಳು. ಒಳ್ಳೆ ಸ್ಟಾರ್ಟ್ ನಿಮ್ ಗಾರ್ಡನ್. ಇದನ್ನ ನೋಡಿದ ತಕ್ಷಣ ಸ್ಪಾಂಟೇನಿಯಸ್ ಆಗಿ ನನ್ಗೆ ಆ ಹಾಡು ಬಂತು. ನಿಮ್ಗೆ ಹೂವು ಅಲ್ವಾ? ಚೆನ್ನಾಗಿತ್ತು. ಆಮೇಲೆ ಪಿ ಸುಶೀಲಾ ಅವ್ರ ಬಗ್ಗೆ ಗೊತ್ತಾ ಮೀರಾ ನಿಮ್ಗೆ? ಅವರು ಫಸ್ಟ್ ವುಮನ್ ಟು ರಿಸೀವ್ 5 ಅವಾರ್ಡ್ಸ್, ನ್ಯಾಷನಲ್ ಅವಾರ್ಡ್ಸ್ ಫಾರ್ ಪ್ಲೇಬ್ಯಾಕ್ ಸಿಂಗಿಂಗ್. ಶಿ ಡಿಸರ್ವ್ಸ್ ಇಟ್. ಯಾಕೆಂದ್ರೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಅಷ್ಟು ಹಾಡಿದ್ದಾರೆ. ಶಿ ಡಿಸರ್ವ್ಸ್ ದಿ ಅವಾರ್ಡ್ ಅಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ವಾಟ್ ಎವರ್ ಸಾಂಗ್ ಶಿ ಇಸ್ ಡನ್. ನೀರಿನಲ್ಲಿ ಅಲೆಯ ಉಂಗುರ ನಾಪ್ಸ್ಕೊಂಡಂಗ ನಂಗೆ ನಾಪ್ಕ ಬಂದಿದ್ದು, ಬೇಕರಾರ್ करके हमें यूं न जाइए, आपको हमारी कसम लौट आइए, बेकरार करके हमें यूं न जाइए, आपको हमारी कसम लौट आइए. ಹೇಮಂತ್ ಕುಮಾರ್. ಹೌದು. ಮತ್ತೆ ಅವ್ರದ್ದು ಏ ಅಪ್ಪನಾ ದಿಲ್ ನಾವು ಹಾರ್ಮೋನಿಕಾನಲ್ಲೂ ಕಲ್ತಿದೀವಲ್ಲ. ಆಮೇಲೆ ಹೇಮಂತ್ ಕುಮಾರ್ ಅವ್ರದ್ದು ಏನಂದ್ರೆ ಅವ್ರಿಗೆ ವಾಯ್ಸ್ ಆಫ್ ಗಾಡ್ ಅಂತಾನೆ ಕರಿತಾ ಇದ್ರಂತೆ. ಅಷ್ಟು ಅವ್ರು ಯಾವ್ದಾರು ಒಂದ್ ಹಾಡು ಹೇಳಿದ್ರೆ ಆ ವಾಯ್ಸ್ ಅಲ್ಲಿ ಆತರ ಪವರ್ ಇತ್ತು. ಹೌದು. ಆಮೇಲೆ ಸೋಬರ್ ಆಗಿ ಹಾಡಿದ್ರು ಅವ್ರದ್ದೊಂಥರ ನವಿರಾದ ಅಂತ ಹೇಳ್ತಾರಲ್ಲ. ಹೌದು. ಫೇವ್ರೆಟ್. ಸೊ ನಾವು ಹಾರ್ಮೋನಿಕಾನಲ್ಲೂ ನುಡ್ಸೋಣ ಏ ಅಪ್ಪನಾ ದಿಲ್ ಅಲ್ವಾ? ಅದರಲ್ಲಿ ಇಂಟರ್ಲೂಡ್ ಬರುತ್ತಲ್ವಾ? ಹೌದು, ಅದು ಆರ್ ಡಿ ಬರ್ಮನ್ ಅವ್ರು ನುಡ್ಸಿರೋದು. ಗೊತ್ತಿತ್ತಾ ನಿಮ್ಗೆ? ಓ ಇಲ್ಲ. ಅವರು ಟೀನೇಜರ್ ಆಗಿದ್ರಂತೆ ಆರ್ ಡಿ ಬರ್ಮನ್. ಅದೇ ಸ್ಪೆಷಾಲಿಟಿ. ಅವಾಗ ಹಾರ್ಮೋನಿಕಾದಲ್ಲಿ ಆರ್ ಡಿ ಬರ್ಮನ್ ಅವರು ನುಡ್ಸಿದಂತ ಹಾಡಿದ್ದು. ನಂಗೆ ಅದು ಗೊತ್ತೇ ಇರ್ಲಿಲ್ಲ ಇಂಟರ್ಲೂಡ್ ಆರ್ ಡಿ ಬರ್ಮನ್ ಅವ್ರು ಪ್ಲೇ ಮಾಡಿರೋದು ಅಂತ. ಅಫ್ಕೋರ್ಸ್ ಅವರು ದಿಗ್ಗಜರು, ಒಂಥರ ಮ್ಯೂಸಿಕ್ ಮಾಂತ್ರಿಕ ಅನ್ಬೋದು. ಸೊ ಬೆಳೆಯುವ ಪೈರು ಮೊಳಕೆಯಲ್ಲೇ ನೋಡು ಅನ್ನೋ ಹಂಗೆ. ಆಮೇಲೆ ಎಂತೆಂತ ಹಿಟ್ ಸಾಂಗ್ಸ್ ಕೊಟ್ರು ಅಲ್ವಾ? ಸುಮಾರು ಎಲ್ಲಾ ಪ್ಲೇಬ್ಯಾಕ್ ಸಿಂಗರ್ಸ್ನು ಹಾಕೊಂಡು ಮಾಡಿದಾರಪ್ಪ ಅವರಂತೂ. ಓಕೆ, ಪ್ಲೇ ಮಾಡೋಣ ಮೀರಾ? ಯಾ, ವೈ ನಾಟ್. दिल जल
है तो जलने दे, आंसू न बहा फरियाद न कर, दिल जलता है तो जलने दे. ಯಾರು ಹೇಳಿ ಮೀರಾ ನೋಡ ಇದು? KL ಸೈಗಲ್ ಅವ್ರದಲ್ವಾ? ನೀವು ಅದೇ ಮಿಸ್ಟೇಕಾ? ಆಕ್ಚುಲಿ ಏನ್ ಗೊತ್ತಾ, KL ಸೈಗಲ್ ಅವ್ರಿಗೆ ಕನ್ಫ್ಯೂಸ್ ಆಗೋಯ್ತಂತೆ. ಒಂದ್ಸತಿ ದಿಲ್ ಜಲ್ತಾ ಹೈ ಆನ್ ಮಾಡಿದ್ರಂತ ರೆಕಾರ್ಡ್ ಎಲ್ಲೋ, ಅದನ್ನ ಕೇಳ್ಬಿಟ್ಟು ನಾನ್ ಯಾವಾಗ ಈ ಹಾಡ್ನ ರೆಕಾರ್ಡ್ ಮಾಡ್ದೆ ಗೊತ್ತೇ ಆಗ್ತಾ ಇಲ್ವಲ್ಲ ಅಂತ KL ಸೈಗಲ್ ಅವರೇ ಅನ್ಕೊಂಡ್ಬಿಟ್ರು. ಆಕ್ಚುಲಿ ಹಾಡಿರೋದು ಇದು ಮುಖೇಶ್ ಅವರು. ನನ್ನಿಂತ ಇದು ನಂಗೆ ಗೊತ್ತಿರ್ಲಿಲ್ಲ. ಓಕೆ, ನೋಡಿ ನಿಮ್ಗೊಂದು ಇನ್ಫಾರ್ಮೇಶನ್ ಸಿಕ್ದಂಗ ಆಯ್ತು ಇವತ್ತು. ಮತ್ತೆ ಈ ಹಾಡು ಕೇಳಿದಾಗ ಒಂಥರ ಪ್ಯಾಥೋ ಸಾಂಗ್ ಅಂತ ಅನ್ಕೋತೀವಿ. ಹಾಗಾದ್ರೆ ಮುಖೇಶ್ ಅವ್ರನ್ನ ಟ್ರಾಜಿಡಿ ಕಿಂಗ್ ಅಂತಾನೆ ಹೇಳೋರು. ಬಟ್ ಅದಲ್ಲದೆ ಅವ್ರದ್ದು ಇನ್ನೂ ಎಷ್ಟೊಂದು ಹಾಡುಗಳಿದೆ. ಟ್ರಾಜಿಡಿ ಕಿಂಗ್ ಅನ್ನಕ್ಕೆ ಅವರು ಮೇರಾ ನಾಮ್ ಜೋಕರ್ದು ಹಾಗೆ ಅನ್ಸುತ್ತೆ. ಬಟ್ ಅದಲ್ಲದೆ ಪೆಪ್ಪಿ ಸಾಂಗ್ಸ್ ತುಂಬಾ ಹಾಡಿದ್ದಾರೆ. ಅದೇ ಯಾರನ್ನು ಇದು ಅಂತ ಹೇಳಕ್ಕಾಗಲ್ಲ, ಬೇರೆ ಬೇರೆ ತರ ಜಾನರ್ಸ್ ಎಲ್ಲ ಹಾಡಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ಯಾವ ಹಾಡು? ಈ ವೆದರ್ಗೆ ನಾವು ಮರೆಯಕ್ಕಾಗತ್ತಾ? ಯಾವ ಹೇಳಿ? ಸಾವನ್ ಕಾ ಮಹೀನಾ ಪವನ್ ಕರೆ, ಹೋಗೋಣ ಬನ್ನಿ. ಶೋರ್. ಸಾವನ್ ಕಾ ಮಹೀನಾ ಪವನ್ ಕರೆ ಶೋರ್. ಅರೆ ಬಾಬಾ ಶೋರ್ ನಹಿ ಶೋರ್ ಶೋರ್. ಸಾವನ್ ಕಾ ಮಹೀನಾ पवन करे शोर, जियरा रे झूमे ऐसे जैसे बनमाना चे मोर. ಮುಖೇಶ್ ಅವ್ರದ್ದು ಆನಂದ್ ಮೂವಿದು ಇದೆಯಲ್ಲ ಸಾಂಗ್, ನನ್ನ ಫೇವ್ರೆಟ್ ಅದು. ओ मैंने तेरे लिए ही 7 रंग के सपने चुने, सपने सुरीले सपने. ವಾ 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 ವಾ. ವಾ ವಾ. ಎಷ್ಟೊಂದು ಹಾಡುಗಳಿದೆ ಹೀಗೆ ನಾಪಿಸ್ಕೊತಾ ಹೋದ್ರೆ ಮುಖೇಶ್ ಅವ್ರದ್ದು. ಅಂಡ್ ಇನ್ಫ್ಯಾಕ್ಟ್ ರಾಜ್ ಕಪೂರ್ ಅವ್ರಿಗೆ ವಾಯ್ಸ್ ಕೊಡ್ತಾ ಇದ್ದಿದ್ದೆ ಮುಖೇಶ್ ಅವರು. ಎಷ್ಟೋ ವರ್ಷ ಹಂಗೆ ಆಗೋಗಿತ್ತು. ರಾಜ್ ಕಪೂರ್ ಅಂದ್ರೆ ಮುಖೇಶ್, ಮುಖೇಶ್ ಅಂದ್ರೆ ರಾಜ್ ಕಪೂರ್. ಜೀನಾ ಯಹಾ ಮರ್ನಾ ಯಹಾ इसके सिवा जाना कहाँ. ನೀವು ಗುನುಕ್ತಿರೋದು ಹಮ್ ಮಾಡ್ತಿರೋದು ನಮ್ಮ ಮನ್ನಾಡೆ ಅವರ ರೈಟ್ ಮೀರಾ. ಅವ್ರು ಕನ್ನಡದಲ್ಲಿ ಹಾಡಿರೋದು ಅನ್ನೋದೇ ನಮ್ಗೆ ಹೆಮ್ಮೆ ಅಲ್ವಾ. ಹಿ ವಾಸ್ ಮನ್ನಾಡೆ ಅವ್ರನ್ನ ಗೋಲ್ಡನ್ ಏರಾ ಆಫ್ ಹಿಂದಿ ಸಿನಿಮಾ ಅಂತಾನೆ ಹೇಳ್ತಾರೆ. ಹಿ ವಾಸ್ ಗೋಲ್ಡನ್ ಏರಾ ಆಫ್ ಹಿಂದಿ ಸಿನಿಮಾ ಅಂತ. ಅಂಡ್ ನಾನೆಲ್ಲೋ ಓದಿದ್ ನೆನ್ಪು, ಅವರು ಸೌತ್ ಇಂಡಿಯನ್ನೇ ಮದ್ವೆ ಆಗಿದ್ರು ಅಂಡ್ ಬೆಂಗಳೂರಲ್ಲೇ ವಾಸ ಮಾಡ್ತಿದ್ರಂತೆ. ಅದ್ ನಮ್ಗೆ ಹೆಮ್ಮೆ ವಿಚಾರ ಬಿಡಿ. ಹಾಡ್ಬಿಡಿ ಅದನ್ನ. ಹಾಡೋಣ. ಕೂಹು 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 ಎನ್ನುತ್ತ ಹಾಡುವ ಕಿನ್ನರ ಕಂಠದ ಕೋಗಿಲೆಯೇ ಕೂಹು ಕೂಹು. ಅದು ಕನ್ನಡದ್ದಾಯ್ತಲ್ಲ ಮೀರಾ. ಆಮೇಲೆ ಅವ್ರದ್ದು ಇದು ಹಿಂದಿ ಹಾಡು ಇದೆಯಲ್ಲ, ಬೇಕಾದಷ್ಟಿದೆ. ಅದ್ರಲ್ಲಿ ಒಂದು जिंदगी कैसी है पहेली हाय, कभी तो हंसाए कभी रुलाए. ನೀವು ಮನ್ನಾಡೆದು ಹೇಳಿದ್ರಿ, ಅವರು ಹಿಂದಿ ಕನ್ನಡನು ಹಾಡಿದ್ದಾರೆ ಅಂತ. ನಾವು ಹೇಗ್ ಮರೆಯಕ್ ಸಾಧ್ಯ? SPB ಸರ್ ಅವ್ರದ್ದು. ಅವರು ಬರ್ಡೇ ಬೇರೆ ಅವ್ರದ್ದು. ಹೌದು ಹೌದು. ವಿ ಲವ್ ಯು SPB ಸರ್. ವಿ ಲವ್ ಯು SPB ಸರ್. ಮತ್ತೆ ಅವರು ಅಷ್ಟೇ ಕಮಲ್ ಹಾಸನ್ಗೆ, ಸಲ್ಮಾನ್ ಖಾನ್ಗೆ ಎಷ್ಟು ಹೇಳಿ ಮಾಡಿದ ವಾಯ್ಸ್ ಅಂತ ಹೇಳ್ಬೋದು. ಸೊ ನಾವು ಯಾಕೆ ನಮ್ಮ ಸಾಗರ್ ಪಿಕ್ಚರ್ದು ಓಮಾರಿಯಾ ನುಡಿಸಬಾರದು? ನಾವು ಹಾರ್ಮೋನಿಕ್ ಅಲ್ಲೇ ಮಾಡೋಣ. ಹಾರ್ಮೋನಿಕಾ ನಾ ರೆಡಿ ಇಟ್ಕೊಂಡಿದ್ದೀನಿ. ಪ್ಲೇ ಮಾಡೋಣ. ಇದು
ಅವ್ರದ್ದು ಕನ್ನಡ ಹಾಡು ಎಷ್ಟೊಂದ್ ಬೇಕಾದಷ್ಟಿದೆ. ಒಂದ ಎರಡ ಹೇಳ್ತಾ ಹೋದ್ರೆ ಅದೇ ಇವತ್ತು ಮುಗಿಯೋದೇ ಇಲ್ಲ ಅನ್ಸತ್ತೆ ಮೀರಾ. ನಾವ್ ಇವತ್ತು ಇಡೀ ಹಿಂಗೆ ಕೂತಿರೋಣ, ಹಾಡ್ತಾನೆ ಇರೋಣ, ಆಗಲ್ವಾ? ಆಕಾಶ ನೋಡ್ತಾ ಇದ್ರೆ ಆಕಾಶ ದೀಪವು ಹೇಳೋಣವಾ? ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಮೇಲೆ ಈ ಹಾಡಿದೆಯಲ್ಲ ಮೀರಾ, ನನ್ಗದ್ ತುಂಬಾ ಇಷ್ಟ. ಕಂಗಳು ಒಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ನೂರಿದೆ. ಎಂತ ಒಳ್ಳೆ ಹಾಡು ಜ್ಞಾಪಿಸ್ಕೊಂಡ್ರಿ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಮೀರಾ, SPB ಅವ್ರದ್ದು ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ಹೇಳಕ್ಕೆ ಮರ್ತೋಯ್ತು. ಅವರು ಕ್ಲಾಸಿಕಲಿ ಟ್ರೈನ್ಡ್ ಅಲ್ಲ, ನಿಮ್ಗೂ ಗೊತ್ತಿರ್ಬೋದು ಆ ವಿಚಾರ. ಹೇಳಿದ್ದಾರೆ ಎಷ್ಟೋ ಕಡೆ ಅವ್ರು ಅದನ್ನ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಎಂತೆಂತ ಹಾಡುಗಳು. ಶಂಕರಾಭರಣಂಗಂತೂ ಅವ್ರಿಗೆ ನ್ಯಾಷನಲ್ ಅವಾರ್ಡೇ ಬಂತಲ್ವಾ ಅದು. ತುಂಬಾ. ಆಮೇಲೆ ಮಂಜುನಾಥ ಮಹಿಮೆ ಅದ್ರಲ್ಲೂ ಅದು ಬಂತ. ಓಕೆ, ಅದ್ರಲ್ಲೂ ಹಾಡು ತುಂಬಾ ಚೆನ್ನಾಗಿ. ಅವ್ರದ್ದು ಎಸ್ ಜಾನಕಿ ಅವ್ರದ್ದು ಬೇಕಾದಷ್ಟು ಡ್ಯುಯೆಟ್ ಸಾಂಗ್ಸ್ ಅಲ್ವಾ. ಆದ್ರೆ ಎಸ್ ಜಾನಕಿ ಅವ್ರದ್ದು ಸೋಲೋ ಅಂತ ತಗೊಂಡಾಗ ನಂಗೆ ಯಾವ ಹಾಡು ಇಷ್ಟ? ಒಮ್ಮೆ ನಿನ್ನನ್ನು, ಆಲ್ ಟೈಮ್ ಫೇವ್ರೇಟ್. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ. ಆಮೇಲೆ ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಾ ದೇವರ ಆಟ. ಹೌದು, ಅದನ್ನು ಹೇಳ್ಬೋದು. ಎಷ್ಟೊಂದ್ ಬೇಕಾದಷ್ಟಿದೆ. ಅವರು ಆಕ್ಚುಲಿ ಕ್ಲಾಸಿಕಲಿ ಟ್ರೈನ್ಡ್ ಅಲ್ಲ, ಅವಾಗ್ಲೇ ಹೇಳ್ದಂಗೆ. ಆಮೇಲೆ ಅವ್ರು 48,000 ಬೇರೆ ಬೇರೆ ಭಾಷೆಗಳಲ್ಲಿ ಹಾಡು ಹೇಳಿದ್ದಾರೆ. ಅವರು ನಮ್ ಸೌತ್ ಇಂಡಿಯಾ ಎಲ್ಲಾ ಭಾಷೆಗಳು, ಮೋಸ್ಟ್ಲಿ ಅವ್ರು ಎಲ್ಲ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲೂ ಹಾಡಿರೋ ಅಂತ ಕಲಾವಿದ್ರು. ಆಮೇಲೆ ಅವ್ರದ್ದು ಇದು, ಅವ್ರಿಗೆ ಎಕ್ಸ್ಪ್ರೆಷನ್ ಕ್ವೀನ್ ಅಂತಾನೆ ಹೇಳ್ತಾ ಇದ್ರಂತೆ. ಒಂದ್ ಹಾಡಲ್ಲಿ ಎಂಥ ಎಕ್ಸ್ಪ್ರೆಷನ್ ಕೊಡ್ತಾರೆ. ನಿಮ್ಗೆ ಯಾವ ತರ ಎಕ್ಸ್ಪ್ರೆಷನ್ ಬೇಕು, ರೊಮ್ಯಾಂಟಿಕ್ ಬೇಕಾ, ತುಂಟತನ ಬೇಕಾ, ಎಲ್ಲದಕ್ಕೂ ಹೇಳಿ ಮಾಡಿಸ್ದಂಗಿರೋ ಅಂತ ವಾಯ್ಸು ನಮ್ ಜಾನಕಿ ಅಮ್ಮದು. ಅದೇ ದೇವರ ಆಟ ಬಲ್ಲವರಾರು ಹಾಡನ್ವಾ, ಅದು ತುಂಬಾನೇ ಒಂಥರ ಎಮೋಷನಲ್ ಅದು, ಮತ್ತೆ ತತ್ವ ಇರೋ ಹಾಡು ಅಂತ ಹೇಳ್ಬೋದು. ಹೇಳೋಣ. ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು, ಕೇಳದೆ ಸುಖವ ತರುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ, ದೇವರ ಆಟ ಬಲ್ಲವರಾರು. ತುಂಬಾ ಒಳ್ಳೆ ಹಾಡು ಜ್ಞಾಪಿಸ್ಕೊಂಡ್ರಿ ರೂಪ. ಇದೆಲ್ಲ ಒಂಥರ ಮರ್ತೋದಾಗ ಆಗ್ಬಿಟ್ಟಿತ್ತು. ನಮ್ಗೆ ಜಾಸ್ತಿ ಇದು ಕನೆಕ್ಟ್ ಆಗಿರೋದು ಯಾವ್ದ್ರಿಂದ ಹೇಳಿ? ಆಕಾಶವಾಣಿ, ವಿವಿಧ ಭಾರತಿ. ಅದೇ, ಅದರಲ್ಲಿ ಆಕಾಶವಾಣಿಯಲ್ಲಿ ನಂದನ, ಬೃಂದಾವನ ಕನ್ನಡದಲ್ಲಿ ಇದು ಬರ್ತಾ ಇತ್ತಲ್ಲ. ಆಮೇಲೆ ಜೈಮಾಲಾನು ಅದು ಸೆಂಟ್ರಲ್ ಇದರಿಂದ ಆದ್ರೂ ಕರ್ನಾಟಕದಲ್ಲೂ ತುಂಬಾ ಪಾಪ್ಯುಲರ್ ಆಗಿತ್ತು. ಯಾಕೆ ಅಂದ್ರೆ ಅದು ನಮ್ ಫೌಜಿ ಬಾಯಿ ವಕೀಲಿಗೆ ಜೈಮಾಲ. ಹೌದು, ಹೌದು. ಮತ್ತೆ ಆಲ್ ಟೈಮ್ ಇದು ಅಂದ್ರೆ ಭೂಲೆ ಬಿಸ್ರೆ ಗೀತ್. ಆಮೇಲೆ ಇದು ನಾನು ರಾತ್ರಿ ಯಾವಾಗ್ಲೂ ಆಪ್ಕಿ ಫರ್ಮಾಯಿಶ್ ಅಂತ ಬರ್ತಾ ಹೌದು ಇತ್ತು. ಅವಾಗೆಲ್ಲ ನಮ್ಮ ಅಣ್ಣ ಹೇಳೋರು, ಏನಿಲ್ಲ ಆ ಹೆಸರು ಬರ್ತಾ ಇತ್ತಲ್ಲ ಅದನ್ನೇ ಆ ರೇಡಿಯೋ ಇಟ್ಕೊಂಡು ನಮ್ ಹೆಸರು ಬರತ್ ಇವತ್ತು ಅಂತ ಕಾಯ್ತಾ ಕೂತಿರೋರು. ಸೊ ಅದೆಲ್ಲ ಸಣ್ಣ ಸಣ್ಣದು ಒಂಥರ ಖುಷಿ. ಮತ್ತೆ ಎಲ್ಲಿಂದ ಎಲ್ಲಿಗೆ ಬಂದಿದೀವಿ. ನಮ್ಗೆ ಆಕ್ಚುಲಿ ನಾವು ಸೈಗಲ್ ಅಂತ ಅನ್ಕೊಂಡು ದಿಲ್ ಜಲ್ತಾ ಹೇ ಹೇಳಿದ್ವಲ್ಲ, ಆಕ್ಚುಲಿ ನನ್ಗ್ ಜ್ಞಾಪಕ ಇರೋಂಗೆ ಐ ಥಿಂಕ್ ದಟ್ ವಾಸ್ ದ ಫಸ್ಟ್ ಸಾಂಗ್ ಐ ಹರ್ಡ್ ಆನ್ ಅ ಗ್ರಾಮಫೋನ್ ಡಿಸ್ಕ್. ಆಕ್ಚುಲಿ ಆಮೇಲೆ ಸಾವನ್ ಕಾ ಮಹೀನಾನು ನಮ್ಮ ಮನೇಲಿ ಇಲ್ಲದೆ ಹೋದ್ರು ಅಕ್ಕಪಕ್ಕದವ್ರು ಯಾರು ಇಟ್ಕೊಂಡಿರ್ತಾರಲ್ಲ, ಅಲ್ಲಿಗೆ ಹೋಗಿ ಕೇಳಿದ್ದು ನಂಗೆ ನೆನಪು. ಬಟ್ ನಮ್ಮ ಅಣ್ಣ ತುಂಬಾ ಕೇಳೋನು, ಅದ್ರಿಂದ ನಾನು ತುಂಬಾ ಕೇಳ್ತಾ ಇದ್ದೆ ಇದು ಭೂಲೆ ಬಿಸ್ರೆ ಗೀತು.
ಇದು. ಆಮೇಲೆ ಆಮೇಲೆ ಹಾಗೆ ಬರ್ತಿದ್ದಂಗೆ ನಮ್ ದೂರದರ್ಶನ್ ಅಲ್ಲಿ ಹೌದು. ಸೊ ಚಿತ್ರಮಂಜರಿ. ಕೇಳಿಸ್ಕೊಂಡಿದ್ದಲ್ದೆ ನೋಡೋದು ಶುರುವಾಯ್ತು. ಚಿತ್ರಮಂಜರಿ ಕನ್ನಡದಲ್ಲಿ ಚಿತ್ರಹಾರ. ಹಾರು ಆಯ್ತಾ, ಬುಧವಾರ 8 ಗಂಟೆ ಅಂದ್ರೆ ಚಿತ್ರಹಾರ. ಆಮೇಲೆ ಸಂಡೇ ಬೆಳಗ್ಗೆ ರಂಗೋಲಿ ಶುರು ಆಯ್ತು ಹೌದು ಅಲ್ವಾ. ಆಮೇಲೆ ಇನ್ನೊಂದು ನಂಗೆ ನೆನ್ಪಿರೋಂಗೆ ಒಳಿಯುಂ ವಿಳಿಯುಂ ಅಂತ, ಐ ಥಿಂಕ್ ಒಳಿಯುಂ 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 ಸೊ ತಮಿಳ್, ಎಲ್ಲ ಮಿಕ್ಸ್. ಸೊ ಐ ಥಿಂಕ್ ದಟ್ ವಾಸ್ ಲೈಕ್ ಗೋಲ್ಡನ್ ಡೇಸ್ ಆಫ್ ದೂರದರ್ಶನ್. ಸೊ ಇದರಿಂದ ನಮ್ಗೆ ಎಷ್ಟೋ ಹಾಡುಗಳು ಕಲ್ತಂಗಾಯ್ತು, ಕೇಳ್ದಂಗಾಯ್ತು. ಇವತ್ತು ಎಷ್ಟೊಂದು ನೆನ್ಸ್ಕೊಳ್ತಾ ಇದೀವಿ. ಚೆನ್ನಾಗಿದೆ, ಇದು ಮುಗಿಯೋದೇ ಬೇಡ ಅನ್ಸ್ತಾ ಇದೆ ಅಲ್ಲ ಮೀರಾ? ಮಾಡೋಣ, ಇನ್ನೂ ಹಾಡಕ್ ಟೈಮ್ ಅದೇ. ಇದೆ. ಕಾಫಿ ಮಾತ್ ಜಾಸ್ತಿ ಕುಡಿಬೇಕು ಆಡೋದ್ ನೀವು, ಬೇಡ. ಕಾಫಿ ಎಲ್ಲ ಕುಡಿಬೇಕು ನೀವು. ಹಾಡೋಣ, ನಾಪಿಸ್ಕೊಂಡಷ್ಟು ಹಾಡೋಣ. ನೀವು ಎಕ್ಸ್ಪ್ರೆಷನ್ ತುಂಟತನ, ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಎಸ್ ಜಾನಕಿ ಅಮ್ಮಂಗ್ ಹೇಳಿದ್ರಿ. ನಂಗೆ ಆಶಾ ಭೋಸ್ಲೆ ಅವ್ರದ್ದು ಸ್ವಲ್ಪ ಹಾಗೆ ಎಷ್ಟೊಂದು ಅಲ್ವಾ, ಒಂದ್ ಸ್ವಲ್ಪ ಅವ್ರು ವರ್ಸಟ್ಯಾಲಿಟಿ ಕ್ವೀನ್ ಅಂತಾನೆ ಹೌದು, ಹೇಳ್ಬೋದು. ಹಾ. ಯಾವ ತರ ಹಾಡ್ಬೇಕು ನಿಮ್ಗೆ ಅವ್ರದ್ದು ತುಂಟತನದಲ್ಲಿ ಸಂಗೀತ. ಒಂದಿದೆಯಲ್ಲಪ್ಪ, ಅಚ್ಚಾ ಜಿ ಮೇ ಹಾರಿ ಚಲೋ, ರಫಿ ಅವ್ರದ್ದು. अच्छा जी में हारी चलो मान जाओ ना, देखी सबकी यारी मेरा दिल जलाओ ना. ಇನ್ನೊಂದು ಅವರು ಕಿಶೋರ್ ಕುಮಾರ್ ಅವ್ರ ಜೊತೆ ಹಾಡಿರೋದು, ಅದ್ ನನ್ಗೆ ಅನ್ಸೋ ಪ್ರಕಾರ ಅದ್ರಲ್ಲೂ ಒಂಚೂರು ನಾಟಿನೆಸ್ ಇದೆ. ಇದು ಚೋಡ್ದು ಅಲ್ವಾ? ಅದನ್ನ ಹೇಳ. ಅದೇ छोड़ दो आंचल जमाना क्या कहेगा, इन अदाओं का जमाना भी है दीवाना, दीवाना क्या कहेगा. छोड़ दो आंचल जमाना क्या कहेगा. ನೆಕ್ಸ್ಟ್ ಇದು ಅವ್ರದೆಲ್ಲ ಮುಜ್ರಾ ತುಂಬಾ ಫೇಮಸ್. ಅದ್ರಲ್ಲಿ ದಿಲ್ ಚೀಸ್ ಕ್ಯಾ ಹೇ ಆಪ್ ಮೇರೆ ಇದೆಯಲ್ಲ, ರೇಖಾನು ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ ಫೇವ್ರೇಟ್ ಅದು. ಹಾಡಿ ಹಾಡಿ ಟ್ರೈ ಮಾಡ್ತೀನಿ ನಾನು. दिल चीज क्या है आप मेरी जान लीजिए, बस एक बार, बस एक बार, बस एक बार मेरा कहा मान लीजिए. दिल चीज क्या है आप मेरी जान लीजिए. ಮೀರಾ, ರಫಿ ಅವ್ರನ್ನ ಮರ್ತ್ಬಿಟ್ಟಿದೀವ ನಾವು? ಮರೆಯೋದಕ್ಕಂತೂ ಸಾಧ್ಯ ಇಲ್ಲ. ಮೇ ಬಿ ಒಂಚೂರು ಆ ಕಡೆ ಈ ಕಡೆ, ಒಬ್ರಾದ್ಮೇಲೆ ಒಬ್ರು ಏನ್ ನೆನಪು ಬರುತ್ತೋ ಅದ್ ಮಾಡ್ಕೋತಾ ಇದೀವಿ ಅಷ್ಟೇ. ನನ್ಗೆ ಅವ್ರ ಹಾಡಲ್ಲಿ ಇದು ನಜಾ ಕಹಿ ಅಬ್ ನಜಾ, ಅದ್ ನಂಗೆ ತುಂಬಾ ಇಷ್ಟ. ಕಮಾನ್. ए मेरे हमदम मेरे दोस्त न जा कहीं अब न जा दिल के सिवा. ನಿಮ್ದೇನಾದ್ರು ಪರ್ಸನಲ್ ಫೇವ್ರೇಟ್ ಇದೆಯಾ? ಪರ್ಸನಲ್ ಫೇವ್ರೇಟ್, ಅಯ್ಯೋ ಕಾಶ್ಮೀರ್ ಕಿ ಕಲಿ ಸಾಂಗ್ಸ್ ಮರೆಯಕ್ಕಾಗತ್ತಾ ನಾವು? ಈ ಚಾಂದ್ ಸ ರೋಷನ್ ಚೆಹರಾ ಅದು. ಬಟ್ ಈಗಿನ ಜನರೇಷನ್ ಅವ್ರದ್ದು ಮತ್ತೆ ನೋಡ್ತಿರೋ ಟ್ರೆಂಡ್ ಪ್ರಕಾರ ನೀವು ಗಮನಿಸಿದಿರೋ ಇಲ್ವೋ, ಮ್ಯಾಶ್ ಅಪ್ ಮತ್ತೆ ಫ್ಯೂಷನ್ಗೆ ತುಂಬಾ ಜನ ಹಾಡ್ತಿರೋದು ಅಭಿನಾ ಜಾವೋ. ಹಾಡೋಣ. ಅಭಿನಾ ಜಾವೋ ಚೋಡ್ ಕರ್ ये दिल अभी भरा नहीं, अभी ना जाओ छोड़ कर ये दिल अभी भरा नहीं, नहीं 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 नहीं. ಅದೇ ಈ ತರನೇ ಹೇಳ್ತಾ ಹೋದ್ರೆ ಎಷ್ಟೊಂದು ಹಾಡುಗಳಲ್ವಾ, ಬೇಕಾದಷ್ಟು ಬರುತ್ತೆ. ಎಲ್ಲಾ ತರ ಇಮೋಷನ್ಸು ಕವರ್ ಆಗುತ್ತೆ ಅನ್ಸುತ್ತೆ. ನೆಕ್ಸ್ಟ್ ಬಟ್ ಅವ್ರದ್ದು ಒಂದ್ ಆಲ್ಬಮ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ವಲ್ಲ, ಕೇಳಿದ್ವಲ್ಲ ಒಂದ್ಸತಿ. ಅವರು ಒಂದು ಸ್ಯಾಡ್ ಸಾಂಗ್ಸ್ದೇ ಒಂದು ಆಲ್ಬಮ್ ಮಾಡಿದ್ರಂತೆ. ಅದಕ್ಕೆ ಅವ್ರದ್ದು ಒಂದ್ ಸ್ಯಾಡ್ ಆಗಿರೋದು ಒಂದು ಫೋಟೋ ಬೇಕಿತ್ತಂತೆ. ಲೈಬ್ರರಿಲೆಲ್ಲ ಹುಡುಕಿದ್ರಂತೆ, ಇದು ಕವರ್ ಪಿಕ್ಚರ್ಗೆ ಸ್ಯಾಡ್ ಆಗಿರೋ ಮುಖ ಬೇಕಿತ್ತಂತೆ. ಎಲ್ಲ ಲೈಬ್ರರಿಲೆಲ್ಲ ಹುಡುಕ್ತಾರೆ, ಒಂದ್ ಫೋಟೋ ರಫಿ ಸ್ಯಾಡ್ ಆಗಿರೋದು ಸಿಗ್ಲಿಲ್ಲ. ಕೊನೆಗೆ ಏನ್ ಮಾಡಿದ್ರಂತೆ, ಅವ್ರು ನಗ್ತಾ ಇರೋ ಪಿಕ್ಚರೇ ಹಾಕ್ಬಿಟ್ಟು ಸ್ಯಾಡ್ ಆಲ್ಬಮ್ ನ ರಿಲೀಸ್ ಮಾಡಿದ್ರಂತೆ.
So this is about Rafi. ತುಂಬಾನೇ ವರ್ಸಟೈಲ್ ಸಿಂಗರ್ ರಫಿ. ನೀವು ನಾಪಿಸ್ಕೊಂಡಿದ್ದು ಒಳ್ಳೇದಾಯ್ತು ಅಲ್ವಾ? जिंदगी एक सफर है सुहाना, यहाँ कल क्या हो किसने जाना. जिंदगी एक सफर है सुहाना, यहाँ कल क्या हो किसने जाना. ಯಾಡ್ಲಿಂಗ್ ಕಿಶೋರ್ ಕುಮಾರ್ ಅವ್ರಿಗೆ ನಾ ಅದಕ್ಕೆ ಹಾಡಕ್ ಹೋಗ್ಲಿಲ್ಲ, ಬಿಕಾಸ್ ಅವ್ರ ತರ ನಾವು ಮಾಡಕ್ಕಾಗಲ್ಲ, ಅವ್ರಿಗೆ ಬಿಡೋಣ. ಯಾಡ್ಲಿಂಗ್ ದೇವ್ರು ಅವರು. ಆಮೇಲೆ ಅವ್ರದ್ದು ತುಂಬಾ ಪ್ಯಾಥೋ ಹಾಡು ಅಂತಂದ್ರೆ ಯಾವ್ದೋ ಒಂದು ಬರುತ್ತಲ್ಲಪ್ಪ, घुंघरू की तरह. घुंघरू की तरह बजता ही रहा हूँ मैं, कभी इस पग में कभी उस पग में बंधता ही रहा हूँ मैं, घुंघरू की तरह बजता ही रहा हूँ मैं. ಆಮೇಲೆ ಇನ್ನೊಂದು ಆಲ್ ಟೈಮ್ ಎವರ್ಗ್ರೀನ್. रिम गिरे सावन सुलग सुलग जाए मन, भीगे आज इस मौसम में लगी कैसी ये अगन, रिम झिम गिरे सावन. ಹಾಗೆ ಅವ್ರು ಎಷ್ಟೊಂದು ಲತಾ ಮಂಗೇಶ್ಕರ್ ಅವ್ರ ಜೊತೆನೂ ಡ್ಯುಯೆಟ್, ಬೇಕಾದಷ್ಟು ಡ್ಯುಯೆಟ್ಸ್ ಇದೆ ಅವ್ರ ಅವ್ರದ್ದು. ಜೊತೆನೂ ಇದೆ. ಇದು ನಮ್ ಲತಾ ಮಂಗೇಶ್ಕರ್ ಅವರು ನೈಟಿಂಗೇಲ್ ಆಫ್ ಇಂಡಿಯಾ ಅಂತಾನೆ ತುಂಬಾ ಫೇಮಸ್. ಎಷ್ಟು ಸಾವಿರ ಹಾಡುಗಳು ಹೇಳ್ಬಿಟ್ಟಿದ್ದಾರೆ ಮೀರಾ. ನಾವು ಒಂದೊಂದು ಹಾಡು ಹೇಳಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ತೀವಿ, ಅವರು ದಿನಕ್ಕೆ ಎಷ್ಟೆಷ್ಟೋ ರೆಕಾರ್ಡಿಂಗ್ಸ್ ಮಾಡಿ ಮುಗಿಸ್ಬಿಡೋರು ಅಂತ ಹೇಳಿ. ನಾನ್ ಚಿಕ್ಕ ವಯಸ್ಸಲ್ಲಿ ಅವ್ರದ್ದು ತುಂಬಾ ಹೇಳ್ತಾ ಇದ್ದಿದ್ದು ಓ ಬಸಂತಿ. ओ बसंती पवन पागल, ना जा रे ना जा रोको कोई, ओ बसंती. ಆಮೇಲೆ ಇದು वो भूली दास्तां लो फिर याद आ गई, नजर के सामने घटा सी छा गई, नजर के सामने घटा सी छा गई. ಆಮೇಲೆ ಇನ್ನೊಂದು रहे न रहे हम महका करेंगे, बन के कली बन के सबा बागे वफा में, रहे न रहे हम. ಇದು ಹೇಳಿ ನೋಡೋಣ. ಇದು ಲತಾ ಮಂಗೇಶ್ಕರ್ ಹೌದು. ಹೌದು, ಇನ್ನೇನಿದೆ, ಲತಾ ಮಂಗೇಶ್ಕರ್ ಅಲ್ವಾ ಹೇಳಿರೋದು. ನೋಡಿ, ಇದು ನಿಮ್ಗೂ ಗೊತ್ತಿಲ್ಲ ಈ ಫ್ಯಾಕ್ಟು. ಈ ಹಾಡನ್ನ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿದ್ದಾರೆ. ಡ್ಯುಯೆಟ್ ಇದೆಯಲ್ಲ, ಆ ಡ್ಯುಯೆಟ್ ಅಲ್ಲಿ ಹಾಡಿರೋರು ಸುಮನ್ ಕಲ್ಯಾಣ್ಪುರ್. ಅವ್ರ ವಾಯ್ಸು ಲತಾ ಮಂಗೇಶ್ಕರ್ ಅವ್ರ ತರಾನೇ ಇತ್ತು. ಎಷ್ಟೊಂದ್ ಜನಕ್ಕೆ ಎಷ್ಟೊಂದ್ ಹಾಡು ನಮ್ ಸಿನಿಮಾದಲ್ಲಿ ಹಾಡಿರೋದು, ಸುಮಾರು ಲತಾ ಮಂಗೇಶ್ಕರ್ ಹಾಡದೇ ಇರೋದನ್ನು ಸುಮನ್ ಕಲ್ಯಾಣ್ಪುರ್ ಯಾವ್ದ್ಯಾವ್ದು ಹಾಡಿದಾರೋ ಜನರು ಅದನ್ನ ಲತಾ ಮಂಗೇಶ್ಕರ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಸುಮನ್ ಕಲ್ಯಾಣ್ಪುರ್ ಸೇಮ್ ವಾಯ್ಸ್ ಅವ್ರದ್ದು. ಅದು ಮಿಮಿಕ್ ಮಾಡಿರೋದು ಅಂತಿರಲ್ಲ, ಅವರವರ ಸ್ಪೆಷಾಲಿಟಿ ಅಷ್ಟು ಸಿಮಿಲರ್ ಇತ್ತಂತೆ ಇಬ್ರದ್ದು ವಾಯ್ಸ್. ಇಬ್ರು ಗ್ರೇಟ್ ವಾಯ್ಸಸ್ ಬಿಡಿ ಅಲ್ವಾ. ವೆರಿ ಗುಡ್ ಟ್ರಿವಿಯಾ. ಇದು ಪಿ.ಬಿ. ಶ್ರೀನಿವಾಸ್ ಅವ್ರದ್ದು ಹೇಳ್ಬೇಕು ಅಂದ್ರೆ ಹೌದು, ಬೇಕಾದಷ್ಟು ಹಾಡುಗಳು ಇದೆ. ಅವ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳೋರಂತೆ, ನಾನ್ ಶರೀರ ಅಂದ್ರೆ ಪಿ.ಬಿ. ಶ್ರೀನಿವಾಸ್ ಅವ್ರು ನನ್ ಶಾರೀರ ಅಂತ. ಹಂಗೆ ಅಷ್ಟು ಹೊಂದಿತ್ತು ರಾಜ್ಕುಮಾರ್ ಅವ್ರಿಗೆ ವಾಯ್ಸ್. ಹೇಳಲೇಬೇಕಾಗಿಲ್ಲ. ಆಮೇಲೆ ಎಷ್ಟು ಭಕ್ತಿ ಪ್ರಧಾನವಾದ ಚಿತ್ರಗಳಿಗೆ ಹಾಡಿರೋದು ಎಲ್ಲ ಅವರಿಂದ ಫೇಮಸ್ ಆಯ್ತು ಅಂತ ಹೇಳ್ಬೋದು. ತುಂಬಾ ಇಷ್ಟವಾದ್ದು ಅಂತಂದ್ರೆ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ಆಮೇಲೆ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು, ನೀನಿರುವುದು ನನಗಾಗಿ ಈ ಜೀವ
ಬನ್ನಿ ಗೀತಾ, ತಮ್ ನಮ್ ಹಾಡೋಣ. ಹಾಡೋಣ. ತಂ ನಂ ನನ್ನೀ ಮನಸ್ಸು ಮಿಡಿಯುತ್ತಿದೆ, ಹೋ ಸೋತಿದೆ, ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಂ ನಂ ಎಂದಿದೆ. ಘಲ್ 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 ತಾಳಕ್ಕೆ ತಂ ನಂ ಎಂದಿದೆ. ರಾಜ್ಕುಮಾರ್ ಅವ್ರಿಗೆ ವಾಯ್ಸ್ ಕೊಡ್ತಾ ಇದ್ದಿದ್ದೆ ನಮ್ಮ ಪಿ ಬಿ ಶ್ರೀನಿವಾಸ್ ಅವರು. ಒಂದ್ಸತಿ ಏನಾಯ್ತಂತೆ, ರೆಕಾರ್ಡಿಂಗ್ಗೆ ಪಿ ಬಿ ಶ್ರೀನಿವಾಸ್ ಅವ್ರು ಬರಕ್ಕಾಗಿಲ್ಲ. ಅವಾಗ ರಾಜ್ಕುಮಾರ್ ಅವ್ರು ಹಾಡಕ್ ಶುರು ಮಾಡಿದ್ದು. ಅದೇ ಅವ್ರದ್ದು ಬಿಗಿನಿಂಗ್ ಜರ್ನಿ, ಅಲ್ಲಿಂದ ಶುರು ಆಯ್ತಂತೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಹೌದು. ಮತ್ತೆ ಅವ್ರದ್ದು ಭಕ್ತಿ ಪ್ರಧಾನವಾದ ಭಕ್ತಿ ಪ್ರಧಾನವಾದ ಮೂವಿ, ಮತ್ತೆ ರಾಯರ್ ಭಕ್ತರು ಅವರು. ಅದರಲ್ಲಿ ಈಗ ತುಂಬಾ ರೀಸೆಂಟ್ ಅಂತಂದ್ರೆ ನಮ್ಮ ಹಾಲಲ್ಲಾದರೂ ಹಾಕು, ಅದು ಒಂದು ಇದು. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್, ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬೇಕಾದಷ್ಟು ಹಾಡುಗಳು. ಇಂದ ಕನ್ನಡ ಅಂದ್ರೆ ರಾಜ್ಕುಮಾರ್, ರಾಜ್ಕುಮಾರ್ ಅಂದ್ರೆ ಕನ್ನಡ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ, ಆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಸುದೆಯೋ ಕನ್ನಡ ಸವಿ ನುಡಿಯೋ, ಸುದೆಯೋ ಕನ್ನಡ ಸವಿ ನುಡಿಯೋ. ಕನ್ನಡಕ್ಕೋಸ್ಕರ ತುಂಬಾನೇ ಹೋರಾಟ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಹಿಂದೆಂದೂ ಮರೆಯಕ್ ಆಗಲ್ಲ ಅವ್ರನ್ನ. ಸೊ ಬೇಕಾದಷ್ಟು ಹಾಡುಗಳಿವೆ. ಭಕ್ತ ಕುಂಬಾರ ಅಲ್ವಾ, ಭಕ್ತ ಕನಕದಾಸ, ಸುಮಾರು ಬೇಕಾದಷ್ಟು ಹಾಡುಗಳು. ಅವ್ರಿಗೆ ಒಂಥರ ಹೇಳಿ ಮಾಡಿಸ್ದಂಗಿತ್ತು ಆ ತರ ಪಾತ್ರಗಳು. ಕೃಷ್ಣದೇವರಾಯ, ಕೃಷ್ಣನ್ ಪಾತ್ರ, ವೆಂಕಟೇಶ್ವರನ್ ಪಾತ್ರ, ಆತರ ಬೇಕಾದಷ್ಟಿದೆ ಹಾಡುಗಳು. ಅಷ್ಟೇ, ಆ ಇದನ್ನು ಅವರು ಗಮಕಗಳ ರೀತಿಲೂ ಬೇಕಾದಷ್ಟು ಹಾಡಿದ್ದಾರೆ. ನಾದಮಯಗೆ ಅವಾರ್ಡೇ ಬಂತಲ್ಲ. ಹೌದು. ಆಮೇಲೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಯೇಸುದಾಸ್ ಅವ್ರ ಕೊಡುಗೆ ಏನ್ ಕಮ್ಮಿನಾ ಅಲ್ವಾ? ಅವ್ರದ್ದು ರಾಮಾಚಾರಿ ಮತ್ತೆ ಮಲಯ ಮಾರುತ ಅವೆಲ್ಲ ಒಂಥರ ಆಲ್ಬಮ್ಸ್ ಅಂತಾನೆ ಇಟ್ಕೋಬಹುದು. ಮತ್ತೆ ಅವರ ಫಸ್ಟ್ ಕನ್ನಡ ಹಾಡು ಯಾವ್ದು ಹೇಳಿ ನೋಡೋಣ? ಟೂ 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 ಬೇಡಪ್ಪನ. ಟೂ ಟೂ ಬೇಡಪ್ಪ, ಓಡಿ ಬಂದು ನನ್ನ ಸಂಗ ಕಟ್ಟಪ್ಪ, ನೋಡಪ್ಪ ಚಂದಮಾಮ ನಮ್ಮ ಕೂಡೆ ಆಡಲೆಂದು ಬಂದನಪ್ಪ. ಆಮೇಲೆ ಇದು ಗೋರಿತೆರ. ಗೋರಿತೆರ ಗಾವು ಬಡ ಪ್ಯಾರ, मैं तो गया मारा, आके यहाँ रे उस पर रूप तेरा सादा, चंद्रमा जो आधा आधा जवारे, गोरी तेरा गाँव बड़ा प्यारा, मैं तो गया मारा, आके यहाँ रे. ಮತ್ತೆ ಇನ್ನೂ ಫೇಮಸ್ ಮೋರ್ ಪೆಪ್ಪಿ ಅಂತಂದ್ರೆ ಜಾನೆ ಮನ್ ತೇರೆ ದೋ ನಯನ್, ಚೋರಿ ಚೋರಿ ಲೇಕೆ ಗए देखो मेरा मन, जाने मन ಅಲ್ವಾ? ಇನ್ನು ಬೇಕಾದಷ್ಟಿದೆ, ಸುಮಾರು ನಮಗೂ ಒಂಥರ ಖುಷಿ. ಅವರು ಅಂತವ್ರು ನಮ್ ಕನ್ನಡಕ್ ಬಂದು ಎಷ್ಟು ಸುಮಾರು ಹಾಡುಗಳನ್ನ ಹೇಳಿ. ಮತ್ತೆ ಅವರು ಜಯಚಂದ್ರನ್ ಅವ್ರದ್ದು ಅಷ್ಟೇ ಕೊಡುಗೆ ಇದೆ. ಈಗ ಸದ್ಯಕ್ಕೆ ಜ್ಞಾಪಕ ಬರ್ತಾ ಇಲ್ಲ. ಅವ್ರದ್ದು ಯಡಿಯೂರು ಸಿದ್ಧಲಿಂಗೇಶ್ವರ ಅದೆಲ್ಲ ಹಾಡಿದ್ದಾರೆ ಜಯಚಂದ್ರನ್ ಅವರು ಸಹ. ಎಷ್ಟೊಂದಿದೆ ಮೀರಾ, ನಾವು ನೆನ್ಸ್ಕೊಂಡು ಇನ್ನೊಂದು ಎಪಿಸೋಡೇ ಮಾಡ್ಬೇಕು. ಹೌದು, ಇದೊಂಥರ ಮೆಗಾ ಧಾರಾವಾಹಿ ತರ ಆಗ್ತಿದೆ. ಇದು ಮೊದಲನೇ ಕಂತು ಅಂತ ಇಟ್ಕೋಬಹುದು. ಮುಗಿದೇ ಇರೋ ಧಾರಾವಾಹಿ, ಮೆಗಾ ಧಾರಾವಾಹಿ. ಇಷ್ಟೆಲ್ಲ ಆದ್ಮೇಲೆ ಕಣ್ಣು ಕತ್ತಿಯ ಎಲ್ಲಾರೀಶ್ವರಿ ಅವರು
ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಏ ಮೀರಾ ಏನಾಯ್ತು ನಿಮ್ಗೆ? ಜೋಕ್ ಮಾಡ್ತಾ ಇದ್ದೀರಾ? ಜೋಕೆ ಅಂತ ಹಾಡ್ಬಿಟ್ಟು ಇವಾಗ ಜೋಕ್ ಮಾಡಕ್ ಶುರು ಮಾಡ್ಬಿಟ್ರ? ಜೋಕ್ ಮಾಡ್ತಾ ಇಲ್ಲ. ಇದು ನಮ್ ವರ್ಲ್ಡ್ ಮ್ಯೂಸಿಕ್ ಡೇ ಜೊತೆಗೆ ಇನ್ನೊಂದೇನಿದೆ ನಮ್ಮ ಯೋಗಾ ಡೇ, ವರ್ಲ್ಡ್ ಯೋಗಾ ಡೇ ಅಲ್ವಾ? ಅಂಡ್ ನಾವಿಬ್ರು ಬಿಲ್ಡರ್ಸ್ ಅಲ್ವಾ? ಮತ್ತೆ ಬ್ರೀದಿಂಗ್ ಇಂದ ಅಲ್ವಾ? ಸಿಂಗಿಂಗು ಇಂಪ್ರೂವ್ ಆಗ್ಬೇಕು. ನನ್ಗಂತೂ ಬಹಳನೇ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕು. ನಾವು ಹಾರ್ಮೋನಿಕಾನು ನುಡ್ಸಿ ವೋಕಲ್ಲು ಎಲ್ಲ ಹೇಳೋದ್ರಿಂದ ಹಾಡೋದ್ರಿಂದ ನಂಗೆ ತುಂಬಾನೇ ಹೆಲ್ಪ್ ಆಗಿದೆ ಪ್ರಾಣಾಯಾಮ ಅಂಡ್ ಬ್ರೀದಿಂಗ್ ಪ್ರಾಕ್ಟೀಸಸ್. ವೈ ಡೋಂಟ್ ವಿ ಚಾಂಟ್ ದಟ್ ಪ್ರೇಯರ್ ರೂಪ ಅಲ್ವಾ? ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ಪ್ರಾಣತೋಸ್ಮಿ. ಸಂಪನ್ನ ಡೇ ಜೊತೆ ಯೋಗಾ ಡೇ ಮರಿಬಾರ್ದಲ್ವಾ? ಅದು ನಮ್ಮ ದೇಶದ ಕೊಡುಗೆ. ಯೋಗಾ ಡೇನು ನಮ್ಮ ದೇಶದ ಕೊಡುಗೆ. ಆಮೇಲೆ ಸರಿ ಹೇಳ್ದ್ವಾ ಮೀರಾ? ಪರವಾಗಿಲ್ಲ, ಬಿಲ್ಡರ್ಸ್ ಅಲ್ಲ ನಾವು. ಅದೊಂದು. ಮತ್ತೆ ಇಷ್ಟೊಂದು ಹಾಡುಗಳು ಹೇಳಿ ನಿಜವಾಗ್ಲೂ ಇವತ್ತು ಮನಸ್ಸಿಗೆ ಒಂಥರ ಆಹ್ಲಾದ ಎಲ್ಲ ಹೇಳ್ಬೋದು. ಆದ್ರೆ ಒಂದೇನ್ ಹೇಳಿ, ಇಷ್ಟು ಹಾಡುಗಳು ಹೇಳಿದ್ವಲ್ಲ ಎಲ್ಲವೂ ಎವರ್ಗ್ರೀನ್ ಸಾಂಗ್ಸ್ ಅಲ್ವಾ? ಏನು ಎಷ್ಟು ಹಳೆಯದಾದರೇನು ಭಾವನ ನವನವೀನ ಹೃದಯ ಭಾವ ಹೊಮ್ಮುವುದಕ್ಕೆ ಭಾಷೆ ಹೊರಟು ಯಾನ. ಹಾಡು 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 ಹಳೆಯದಾದರೇನು ಭಾವ ನವನವೀನ. ಮತ್ತೆ ಇದರಲ್ಲಿ ಒಂದು ಈಗ ಹಾಡುವಾಗ ನಂಗೆ ಅನ್ಸಿದ್ದು, ನಾವು ವಾಣಿ ಜಯರಾಮ್ ಅವರಿಂದ ಶುರು ಮಾಡಿದ್ವಿ, ಈಗ ವಾಣಿ ಜಯರಾಮ್ ಅವರಿಂದ ಎಂಡ್ ಮಾಡಿದ್ವಿ. ಅಂದ್ರೆ ಅದು ಹೇಗೋ ಕಾಕತಾಳೀಯ. ಸೊ ನೀವು ಹೇಳೋದು ಇದು ತೆರೆದಿದೆ ಮನೆ. ಹೌದು ಅಲ್ವಾ? ಅದು ಡ್ಯೂಯೆಟ್ ಹಾಡೋದು ಜಾನಕಿ ಅವ್ರ ಜೊತೆ ವಾಣಿ ಜಯರಾಮ್ ಅವರು. ಸೊ ಯಾವತ್ತಿದ್ರು ಈ ಎಲ್ಲಾ ಹಾಡುಗಳು ಸದಾ ಎವರ್ಗ್ರೀನ್ ಸಾಂಗ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೀರಾ. ನಾನ್ ನಿಮಗೆ ಥ್ಯಾಂಕ್ ಯು ಹೇಳ್ಬೇಕು. ಹ್ಯಾಡ್ ಅ ವೆರಿ ನೈಸ್ ಡೇ. ನಾನು ಈ ತರ ಪ್ಲಾನ್ ಮಾಡ್ಕೊಂಡು ಬರ್ಲಿಲ್ಲ, ಸುಮ್ನೆ ಮ್ಯೂಸಿಕ್ ಡೇ ನಿಮ್ಮನ್ನ ಮೀಟ್ ಮಾಡೋಣ ಅಂತ ಬಂದೆ. ನೋಡ್ರೆ ಇದೊಂಥರ ತುಂಬಾ ದೊಡ್ಡ ಮ್ಯೂಸಿಕಲ್ ಡೇ ಆಗೋಯ್ತು. ಥ್ಯಾಂಕ್ ಯು ಫಾರ್ ದಿಸ್. ಇಲ್ಲ, ಮತ್ತೆ ಇನ್ನು ಫ್ಯೂಚರ್ ಮಾಡ್ತಾ ಹೋಗೋಣ. ಈಗ ಇಲ್ಲಿವರೆಗೂ ಮಾಡಿದೀವಿ. ನೆಕ್ಸ್ಟ್ ನಮ್ಗೆ ರಾಜೇಶ್ ಕೃಷ್ಣನ್ ಅಲ್ವಾ, ಚಿತ್ರಾ ಮ್ಯಾಮು, ಅಲ್ಕಾ ಯಾಗ್ನಿಕ್, ಶ್ರೇಯಾ ಘೋಷಾಲು, ಇನ್ನು ಎಷ್ಟೊಂದ್ ಜನ ಇದಾರೆ. ಎಲ್ರದ್ದು ಹೇಳ್ತಾ ಹೋಗ, ಕವಿತಾ ಕೃಷ್ಣಮೂರ್ತಿ, ಎಲ್ಲಾರ್ದು ಮಾಡ್ತಾ ಹಾಗೆ ನಮ್ಮ ಜೆನ್ಸಿ ಅವ್ರಿಗೂ ಬರೋಣ. ಹೌದು ಅಲ್ವಾ? ನಾವೇನ್ ಕಮ್ಮಿ. ಅರಿಜಿತ್ ಸಿಂಗ್ ಅವ್ರಿಗೆಲ್ಲ ತುಂಬಾನೇ ಬೇಕಾದಷ್ಟು ಒಳ್ಳೆ ನಂಬರ್ಸ್ ಇದೆ, ಅದನ್ನು ಮಾಡೋಣ. ಮತ್ತೆ ನನ್ಗೆ ಲಿರಿಸಿಸ್ಟ್ ಮಾಡಕ್ ತುಂಬಾ ಇಷ್ಟ. ನಮ್ ಕನ್ನಡದಲ್ಲಾಗ್ಲಿ ಹಿಂದಿಲಾಗ್ಲಿ ಒಳ್ಳೊಳ್ಳೆ ಸಾಹಿತ್ಯ ಕೊಟ್ಟಿದ್ದಾರೆ. ಅವ್ರದ್ದು ಎಲ್ಲ ಮಾಡ್ಬೇಕು ಅಂತ ಆಸೆ ಇದೆ. ನೋಡೋಣ ಎಷ್ಟ್ರ ಮಟ್ಟಿಗೆ ಆಗತ್ತೆ ಅಂತ. ಮಾಡೋಣ, ಹೀಗೆ ಜಾಮಿಂಗ್ ಸೆಷನ್ಸ್ ಮಾಡ್ತಾ ಹೋಗೋಣ. ತುಂಬಾ ಚೆನ್ನಾಗಿತ್ತು. ಐ ಎಂಜಾಯ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸಂತೋಷದ ಈ ಸಮಯ ಸದಾ ಸವಿಯಬೇಕು, ಈ ಸಮಯ ಜಾರದಂತೆ ನೋಡಿ ನಡೆಯಬೇಕು. ಮುತ್ತಿನ ನಗುವಲಿ ಎಂದೆಂದು ತೇಲಾಡುವ ಚಿನ್ನದ ಹೃದಯವ ಹಿಂದೆ ದೋಚುವ ಹಾಡಲು ನೀವು ಆಡಬೇಕು. ತೂರಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಮಾಯ ಮರೆಯಬೇಕು, ನಕ್ಕು ನಲಿಯಬೇಕು,
ಮೈಯ ಮರೆಯಬೇಕು. ಹ್ಯಾಪಿ ವರ್ಲ್ಡ್ ಮ್ಯೂಸಿಕ್ ಡೇ. ಡೇ. Happy Yoga Day, happy World Music Day.